ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 24ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಅಂತರಾರಾಮಃ ಅಂತಂದರೆ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಯಾರಿಗೆ ಅಂತರಾರಾಮಃ ಅಂತ ಕರೀತಾರೆ ಅಂತ, ಯಾರೂ ಈ ಒಂದು ಐಹಿಕ ಪ್ರಪಂಚದಲ್ಲಿರುವಂಥ ವಿಷಯ ಭೋಗಗಳಿಗೆ ಒಂದು ಅಸ್ತಿತ್ವನೇ ಇಲ್ಲ, ಅದು ನಮಗೆ ಸುಖ ಕೊಡೋದಿಲ್ಲ ಅನ್ನೋದು ಗೊತ್ತಾಗಿ ಅದರಲ್ಲಿ ವೈರಾಗ್ಯ ಭಾವವನ್ನು ತಂದ್ಕೊಂಡು ಬರೀ ಭಗವಂತನಲ್ಲೇ ತನ್ನ ಮನಸ್ಸನ್ನು ಇಟ್ಟು ರಮಿಸ್ತಾ ಇರ್ತಾನೋ, ಅವನ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಾನೋ, ಅಂಥವನನ್ನು ಅಂತರಾರಾಮಃ ಅಂತ ಕರೆಯೋದು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಅಂತರ್ಜ್ಯೋತಿ ಅಂತಂದರೆ ಅರ್ಥ ಏನು ಅಂತ. ಉತ್ತರ ಏನು ಅಂತಂದರೆ, ಪರಮಾತ್ಮ ಎಲ್ಲ ಜ್ಯೋತಿಗಳ ಪರಮಜ್ಯೋತಿಯಾಗಿದ್ದಾನೆ. ಈ ಒಂದು ವಿಷಯದ ಬಗ್ಗೆ 13ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ. ಏನು ಹೇಳಿದ್ದಾನೆ? 13ನೇ ಅಧ್ಯಾಯದ 17ನೇ ಶ್ಲೋಕ, ಜ್ಯೋತಿಷಾಮಪಿ ತಜ್ಜ್ಯೋತಿ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ ಅಂದರೆ, ಆ ಪರಬ್ರಹ್ಮ ಜ್ಯೋತಿಗಳಿಗೂ ಕೂಡ ಜ್ಯೋತಿ, ಮತ್ತು ಮಾಯೆಗಿಂತ ಅತೀತವು, ಬೋಧ ಸ್ವರೂಪವು, ತಿಳ್ಕೊಳ್ಳೋದಕ್ಕೆ ಯೋಗ್ಯವು, ಮತ್ತು ತತ್ವಜ್ಞಾನದಿಂದ ಪಡೆಯೋದಕ್ಕೆ ಯೋಗ್ಯವು, ಮತ್ತು ಎಲ್ಲರ ಹೃದಯದಲ್ಲಿ ವಿಶೇಷ ರೂಪದಿಂದ ಸ್ಥಿತವಾಗಿದೆ ಅಂತ ಹೇಳಿದ್ದಾನೆ. ಅಂದ್ರೇನು? ಎಲ್ಲ ಏನೇನು ಜ್ಯೋತಿಗಳು ನಾವು ಯಾವ್ಯಾವ ಜ್ಯೋತಿಗಳು ನಮಗೆ ಕಾಣಿಸ್ತಾ ಇದೆಯೋ ಅದೆಲ್ಲದಕ್ಕೂ ಕೂಡ ಜ್ಯೋತಿ, ಪರಮ ಜ್ಯೋತಿಯಾಗಿರುವಂಥವನು. ಆಮೇಲೆ ಮಾಯೆಗೆ ಅತೀತ, ಈ ಒಂದು ಮಾಯೆಗೆ ಒಳಗಾಗಿರುವಂಥವನಲ್ಲ. ಮತ್ತು ಬೋಧ ಸ್ವರೂಪ, ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ತಿಳ್ಕೊಳ್ಳೋದಕ್ಕೆ ಯೋಗ್ಯವಾಗಿರುವಂಥದ್ದು, ಮತ್ತು ತತ್ವಜ್ಞಾನದಿಂದ ನಾವು ಪಡ್ಕೊಳ್ಬೇಕಾಗಿರುವಂಥದ್ದು. ನೋಡಿ, ಇಲ್ಲಿ ಜ್ಞಾನ ಬೇರೆ, ವಿಜ್ಞಾನ ಬೇರೆ, ತತ್ವಜ್ಞಾನನೇ ಬೇರೆ. ಜ್ಞಾನ ಅಂದರೆ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳುವಂಥ ಜ್ಞಾನ. ಇನ್ನು ವಿಜ್ಞಾನ ಅಂತಂದರೆ ಆ ಜ್ಞಾನದಲ್ಲೇ ವಿಶೇಷವಾದಂತಹ ಒಂದು ಜ್ಞಾನ, ತಿಳುವಳಿಕೆ ಇರುತ್ತಲ್ಲ, ಅದನ್ನು ವಿಜ್ಞಾನ ಅಂತ ಕರಿತೀವಿ. ಇನ್ನು ತತ್ವ, ಅದರ ಒಳಗಡೆ ಒಂದು ಗೂಢಾರ್ಥಗಳಿರುತ್ತೆ. ತತ್ವದಿಂದ ನಾವು ತಿಳ್ಕೊಂಡಾಗ ಮಾತ್ರ ಭಗವಂತ ನಮಗೆ ಅರ್ಥ ಆಗೋದು, ಸ್ವಲ್ಪ ಮಟ್ಟಿಗಾದರೂ. ಆಮೇಲೆ ಎಲ್ಲರ ಹೃದಯದಲ್ಲಿ ವಿಶೇಷವಾಗಿ ಸ್ಥಿತನಾಗಿರುವಂಥವನು, ಅಂಥವನ ಬಗ್ಗೆ ಅಂದರೆ ಪರಮಾತ್ಮನೇ ಎಲ್ಲ ಜ್ಯೋತಿಗಳ ಪರಮಜ್ಯೋತಿಯಾಗಿದ್ದಾನೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಈ ಇಡೀ ಜಗತ್ತು ಅವನ ಒಂದು ಪ್ರಕಾಶದಿಂದ ಪ್ರಕಾಶಿತವಾಗಿದೆ. ಎಲ್ಲ ಕಾಣಿಸ್ತಾ ಇರೋದು ಅವನ ಮೂಲಕನೇ, ಅವನಿರೋದ್ರಿಂದ ಕಾಣಿಸ್ತಾ ಇದೆ, ಇಲ್ಲ ಅಂದರೆ ಇಲ್ಲ. ಯಾವ ಮನುಷ್ಯ ನಿರಂತರವಾಗಿ ಅಭಿನ್ನಾಭಾವದಿಂದ, ಯಾವುದೂ ಅವನ ಮನಸ್ಸಲ್ಲಿ ಬೇರೆ ಯಾರ ಬಗ್ಗೆನೂ ಇರೋದಿಲ್ಲ, ಅವನ ಮನಸ್ಸಲ್ಲಿ ಬೇರೆ ಯಾವುದಕ್ಕೂ ಜಾಗ ಇರೋದಿಲ್ಲ ಅಂತ ತಿಳ್ಕೊಂಬಿಡಿ. ಈಗ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಬುದ್ಧಿಯಲ್ಲಿ ಎಷ್ಟೊಂದು ವಿಷಯಗಳು ತುಂಬಿಕೊಂಡಿದೆ ಅಲ್ವಾ? ನಮಗೆ ಇದ್ರ ಬಗ್ಗೆನೂ ಚಿಂತೆ, ಅದ್ರ ಬಗ್ಗೆನೂ ಚಿಂತೆ, ಇದೂ ಬೇಕು, ಅದೂ ಬೇಕು, ಮನೆಯಲ್ಲಿರುವಂಥ ಎಲ್ಲರ ಬಗ್ಗೆನೂ ನಮಗೆ ಚಿಂತೆ ಇರುತ್ತೆ. ಎಲ್ಲರೂ ನಮ್ಮ ಹೃದಯದಲ್ಲಿ ಜಾಗವನ್ನು ಪಡ್ಕೊಂಡಿರ್ತಾರೆ, ಅವ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ, ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ಆದರೆ ಯಾರು ಬರೀ ಭಗವಂತನನ್ನು ಮಾತ್ರ ತಮ್ಮ ಮನಸ್ಸು, ಬುದ್ಧಿ ಮತ್ತು ತಮ್ಮ ಹೃದಯ ಎಲ್ಲದರಲ್ಲೂ ಕೂಡ ಅವನನ್ನು ಮಾತ್ರ ಇಟ್ಕೊಂಡು ಅವನ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಾರೋ, ಇಂತಹ ಪರಮಜ್ಞಾನಿ ಸ್ವರೂಪಿ ಪರಮಾತ್ಮನ ಅನುಭವವನ್ನು ಪಡ್ಕೊಂಡು ಅದರಲ್ಲೇ ಸ್ಥಿತನಾಗಿರ್ತಾನೋ, ಯಾರ ದೃಷ್ಟಿಯಲ್ಲಿ ಆ ವಿಜ್ಞಾನಾನಂದ ಘನರೂಪಿ ಪರಮಾತ್ಮ ಅಲ್ಲದೆ ಬೇರೆ ಯಾವುದೇ ಬಾಹ್ಯ ದೃಶ್ಯ ವಸ್ತು ಇದೆಯಲ್ಲ, ಈಗ ಹೊರಗಡೆ ನಮಗೆ ಎಷ್ಟೊಂದು ವಸ್ತುಗಳು ಕಾಣಿಸ್ತಾ ಇರುತ್ತೆ, ಅದೆಲ್ಲ ನಮ್ಮ ಮನಸ್ಸಲ್ಲಿ ಇರುತ್ತೆ ಅಲ್ವಾ, ಇದು ಅದು ಅಂತ. ಆದರೆ ಇಂಥ ಒಬ್ಬ ಮನುಷ್ಯನಿಗೆ ಭಗವಂತನನ್ನು ಬಿಟ್ಟು ಬೇರೆ ಯಾವುದೇ ಹೊರಗಡೆ ಇರುವಂತಹ ವಸ್ತುವಿನಲ್ಲಿ ಅಸ್ತಿತ್ವ ಅನ್ನೋದೇ ಉಳಿದಿಲ್ಲ. ಎಲ್ಲ ಕಡೆ ಭಗವಂತ ಒಬ್ಬನೇ ಇರೋದು ಅಂತ ಅವನಿಗೆ ಗೊತ್ತಿರುತ್ತಲ್ಲ, ಅವನೇ ಅಂತರ್ಜ್ಯೋತಿಯಾಗಿದ್ದಾನೆ. ಅವನಿಗೆ ಒಳಗಡೆ ಹೊರಗಡೆ ಯಾವ ವಸ್ತುಗಳು ಕಾಣಿಸೋದಿಲ್ಲ ಅಂತಂದ್ರೇನು? ತತ್ವತಃ ಅವನಿಗೆ ಅರ್ಥ ಆಗಿರುತ್ತೆ ಎಲ್ಲ ಭಗವಂತ ಒಂದೇ ಅಂತ. ಅದಕ್ಕೆ ಅದರಲ್ಲಿ ಮಾತ್ರ ಅವನು ಸ್ಥಿತನಾಗಿರ್ತಾನೆ, ಅದನ್ನು ಮಾತ್ರ ತನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಾನೆ, ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ, ಬುದ್ಧಿಯಲ್ಲಿ ಇಟ್ಕೊಂಡಿರ್ತಾನೆ. ಸೊ ಆ ರೀತಿಯ ಒಂದು
ದೃಷ್ಟಿ ಯಾರಲ್ಲಿರುತ್ತೋ ಅಂಥವನನ್ನು ಅಂತರ್ಜ್ಯೋತಿಯಾಗಿದ್ದಾನೆ ಅಂತ ಹೇಳೋದು. ಯಾರ ದೃಷ್ಟಿಯಲ್ಲಿ ಈ ಇಡೀ ಜಗತ್ತು ಸತ್ಯ ಅಂತ ಕಾಣಿಸುತ್ತೋ, ನಿದ್ರಾವಶ ಸ್ವಪ್ನವನ್ನು ನೋಡುವವರ ಹಾಗೆ ಯಾರು ಅಜ್ಞಾನವಶನಾಗಿ ದೃಶ್ಯ ಜಗತ್ತಿನ ಚಿಂತನೆಯನ್ನು ಮಾಡ್ತಾ ಇರ್ತಾರಲ್ಲ ಅಂಥವರು ನಿಜವಾಗ್ಲೂ ಅಂತರ್ಜ್ಯೋತಿಗಳಾಗಿಲ್ಲ. ಯಾರ ದೃಷ್ಟಿಯಲ್ಲಿ ಈ ಜಗತ್ತು ನಿಜ ಅಂತ ಅನಿಸುತ್ತೆ ಮತ್ತು ಅವರು ನಿದ್ರೆಗೆ ಒಳಗಾಗಿ ಅವರು ಕನಸಲ್ಲಿ ಕಂಡಿದ್ದೆಲ್ಲ ನಿಜ ಅಂತ ಅಂದ್ಕೊಂಡಿರ್ತಾರೆ. ಕನಸಲ್ಲೇ ಈ ದೃಶ್ಯ ಜಗತ್ತಿನಲ್ಲಿ ಅದರ ಬಗ್ಗೆನೇ ಚಿಂತನೆ ಮಾಡೋದು, ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಈ ರೀತಿ ಮಾಡ್ತಿರ್ತಾರಲ್ಲ ಅವರು ನಿಜವಾಗ್ಲೂ ಅಂತರ್ಜ್ಯೋತಿಗಳಾಗಿಲ್ಲ. ಯಾಕೆ ಅಂತಂದರೆ ಪರಮಜ್ಞಾನ ಸ್ವರೂಪಿ ಪರಮಾತ್ಮ ಇದ್ದಾನಲ್ಲ ಅವರಿಗೆ ಅದೃಶ್ಯನಾಗಿದ್ದಾನೆ. ಅವ್ರಿಗೆ ಯಾವುದ್ರಲ್ಲೂ ಭಗವಂತ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವ್ರ ಮನಸ್ಸು, ಅವರ ಬುದ್ಧಿ ಎಲ್ಲದರಲ್ಲೂ ಕೂಡ ವಿಷಯಗಳು, ಆ ವಿಷಯಗಳ ಆಸಕ್ತಿ ಅಂಥದ್ದೇ ತುಂಬ್ಕೊಂಬಿಟ್ಟಿದೆ. ಅವ್ರಿಗೆ ಎಲ್ಲಿಂದ ಭಗವಂತನಿಗೆ ಜಾಗ ಇದೆ? ಇಲ್ಲ. ಅವರು ಭಗವಂತನನ್ನು ಕಂಪ್ಲೀಟಾಗಿ ಮರ್ತೋಗಿದ್ದಾರೆ ಅಥವಾ ನೋಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅವರು ಕಲ್ಪನೆಗಳಲ್ಲೇ ಮುಳುಗಿರ್ತಾರೆ. ಆದರೆ ಒಬ್ಬ ಮನುಷ್ಯನಿಗೆ ಅರಿವು ಬಂದಾಗ ಎಲ್ಲ ಕಡೆ ಭಗವಂತನೇ ಕಾಣಿಸ್ತಿರ್ತಾನೆ. ಅವನಿಗೆ ಈ ಒಂದು ದೃಶ್ಯ ಜಗತ್ತಿನಲ್ಲಿ ಬೇರೆ ಏನೋ ಒಂದಿದೆ ಅನ್ನೋದೇ ಅವನ ಮನಸ್ಸಲ್ಲಿರೋದಿಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಎಷ್ಟು ಆಶ್ಚರ್ಯ ಅಂತ ಅನ್ಸುತ್ತಲ್ವಾ. ಎಲ್ಲ ಕಾಣಿಸ್ತಾ ಇದೆಯಲ್ಲ ನನಗೆ ಅಂತ ಅನ್ಸುತ್ತೆ. ಆದರೆ ಆ ಕಾಣಿಸೋದ್ರಲ್ಲೂ ಕಾಣಿಸ್ದೇ ಇರೋದು ಎಲ್ಲವೂ ಭಗವಂತನೇ ಅನ್ನುವಂಥ ನೋಡುವಂಥ ಒಂದು ಅನುಭವ ಬಂದ್ಬಿಡ್ತು ಅಂತಂದರೆ ಅವನಿಗೆ ಭಗವಂತ ಒಬ್ಬ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಲೇ ಅನಿಸುತ್ತೆ. ಕಣ್ಣಿಗೆ ಕಾಣಿಸ್ತಾ ಇದ್ರೂ ಕೂಡ ಅದಕ್ಕೆ ಅಸ್ತಿತ್ವ ಇಲ್ಲ. ಭಗವಂತ ಇರೋದ್ರಿಂದ ಅದಿದೆ ಅಲ್ವಾ. ಅದೇ ಭಗವಂತ ಅನ್ನೋದು ಅವನಿಗೆ ಗೊತ್ತಾಗಿರುತ್ತೆ. ಅದರಿಂದ ಅವನಿಗೆ ಬೇರೆ ವಸ್ತುಗಳಿಗೆ ಸ್ವಂತ ಅಸ್ತಿತ್ವ ಇದೆ ಅನ್ನೋದನ್ನ ಅವನು ಬೇರೆ ವಸ್ತುಗಳು ಯಾವುದು ಅವನು ಕಣ್ಣಿಗೆ ಕಾಣಿಸೋದಿಲ್ಲ. ಬರೀ ಅವನಿಗೆ ಭಗವಂತಮಯವಾಗಿಬಿಟ್ಟಿರುತ್ತೆ. ಯಾವ ಕಡೆ ನೋಡಿದ್ರು ಒಳಗಡೆ ಹೊರಗಡೆ ಎಲ್ಲ ಕಡೆ ಬರೀ ಭಗವಂತನೇ ಅನ್ನೋದು ಅವನ ಅರಿವಿಗೆ ಬಂದಿರೋದ್ರಿಂದ ಅವನನ್ನು ಅಂತರ್ಜ್ಯೋತಿಯಾಗಿದ್ದಾನೆ ಅಂತ ಹೇಳೋದು. ಆದರೆ ಯಾರು ವಿಷಯಗಳಲ್ಲಿ ಈ ಒಂದು ಪ್ರಪಂಚದ ವಸ್ತುಗಳಲ್ಲಿ ಆಸಕ್ತಿ ಇಟ್ಕೊಂಡು ಇರ್ತಾರೋ ಅಂಥವರಿಗೆ ಭಗವಂತ ಕಾಣಿಸೋದೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.